ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಒಬ್ಬ ವ್ಯಕ್ತಿ ಯಾವುದೇ ವ್ಯಾಪಾರ ಮಾಡಬೇಕಾದ್ರೆ ಯಾವ ಲೈಸೆನ್ಸ್ ತೆಗೆದುಕೊಳ್ಬೇಕು, ಅದರ ಮುಖ್ಯವಾದ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಸ್ನೇಹಿತರೆ. ಇನ್ನು ವ್ಯಾಟಲ್ಲಿ ನಿಮಗೆಲ್ಲ ಪ್ರೊಸೀಜರ್ ಅರ್ಥ ಆಯ್ತು ಏನೇನು ಮಾಡಬೇಕು ಅಂತ. ಆದ ವ್ಯಾಟ್ ನಂಬರ್ ತೆಗೆದುಕೊಂಡಾಗ ಪ್ರತಿ ವರ್ಷ ಏಪ್ರಿಲಲ್ಲಿ ನಿಮಗೊಂದು ಜವಾಬ್ದಾರಿ ಇರುತ್ತೆ. ಅದು ಪ್ರೊಫೆಷ್ನಲ್ ಟ್ಯಾಕ್ಸ್ ಅಂತ ಅಂದ್ಬಿಟ್ಟು ನೀವು ಕರ್ನಾಟಕದಲ್ಲಿ ಯಾವುದೇ ಒಂದು ವೃತ್ತಿ ಅಥವಾ ವ್ಯಾಪಾರ ಆ ಥರದ್ದು ಯಾವುದೇ ಒಂದು ನೀವು ನಡೆಸ್ತಾ ಇರಬೇಕಾದ್ರೆ ನೀವು ಪ್ರತಿ ವರ್ಷ ಇಂತಿಷ್ಟು ಅಂತ ಹಣವನ್ನು ಸರ್ಕಾರಕ್ಕೆ ಕೊಡಬೇಕಾಗತ್ತೆ. ಅದೇ ವೃತ್ತಿ ತೆರಿಗೆ ಅಂತಂದ್ಬಿಟ್ಟು. ಹಾಗಾಗಿ ನಿಮ್ಮ ವ್ಯಾಪಾರ ಸಂಸ್ಥೆಯಲ್ಲಿ ನೀವು ವರ್ಷಕ್ಕೆ ಇಷ್ಟು ಅಂತ ಕೊಡಬೇಕಾಗತ್ತೆ. ಅದು ವಹಿವಾಟಿನ ಆಧಾರದ ಮೇಲಿದೆ. ಮಿನಿಮಮ್ 1000 ರೂಪೀಸ್ ಇದೆ, ಮ್ಯಾಕ್ಸಿಮಮ್ 2500 ಇದೆ. ಇದು ವರ್ಷಕ್ಕೊಮ್ಮೆ ಕೊಡಬೇಕಾಗತ್ತೆ ಸ್ನೇಹಿತರೆ. ಇದು ಮತ್ತೆ ಆ ಒಂದು 31 ಏಪ್ರಿಲ್ 30 ನೀವು ಕೊಡಲಿಲ್ಲ ಅಂತಂದರೆ ಮತ್ತೆ ಅದಕ್ಕೆ ಆದ ಬಡ್ಡಿ ದಂಡಗಳೆಲ್ಲ ಇದೆ, ಅದನ್ನೆಲ್ಲ ಕಟ್ಟಿ ನೀವು ಕೊಡಬೇಕಾಗುತ್ತೆ ಸ್ನೇಹಿತರೆ. ಇನ್ನು ವೃತ್ತಿ ತೆರಿಗೆ ಅನ್ನೋದು 2 ರೀತಿ ಇದೆ ಸ್ನೇಹಿತರೆ. ಒಂದು, ನೀವು ವ್ಯಾಪಾರ ಮಾಡಬೇಕಾದ್ರೆ ಒಂದು ಸಂಸ್ಥೆ ಕೊಡಬೇಕಾದಂಥ ಒಂದು ವೃತ್ತಿ ತೆರಿಗೆ. ಇನ್ನು ನಿಮ್ಮ ಸಂಸ್ಥೆಯಲ್ಲಿ ಯಾರು ಕೆಲಸ ಮಾಡ್ತಾರೆ ಅವರ ಸಂಬಳಕ್ಕೆ ನೀವು ವೃತ್ತಿ ತೆರಿಗೆಯನ್ನು ಕಡಿತ ಮಾಡಿ ನಿಮಗೆ ಕೊಡಬೇಕಾಗುತ್ತೆ. ಇದು ಮಾಲೀಕರದ ಜವಾಬ್ದಾರಿ ಆಗಿರುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಈಗ ಸ್ಯಾಲ್ರಿಡ್ ಎಂಪ್ಲಾಯೀಸ್ ಹತ್ರ ನೋಡಿದ್ರೆ ಅವ್ರು ಹೇಳ್ತಾ ಇರ್ತಾರೆ, ತಿಂಗಳಿಗೆ ನನಗೆ ಒಂದು 200 ರೂಪಾಯಿ ಕಟ್ಟಾಗುತ್ತೆ PT ಅಂತ, ಅದೇನು ಅಂತ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು. ಅದೇನು ಅಂತಂದರೆ ಸರ್ಕಾರದವರು ಸಂವಿಧಾನಬದ್ಧವಾಗಿ ಒಂದು ಕಾನೂನು ಮಾಡಿದ್ದಾರೆ ಸ್ನೇಹಿತರೆ. ಅದರ ಪ್ರಕಾರ ಏನಪ್ಪ ಅಂತಂದರೆ ನಿಮ್ಮ ಒಂದು ಆದಾಯ ತಿಂಗಳ ಸಂಬಳ 10,000 ರೂಪಾಯಿವರೆಗಿದ್ರೆ ಯಾವುದೇ ರೀತಿ ತೆರಿಗೆ ಇರೋದಿಲ್ಲ. 10,000 ರೂಪಾಯಿದಿಂದ 15,000 ರೂಪಾಯಿ ಇದ್ದರೆ 150 ರೂಪಾಯಿ ಇರುತ್ತೆ. ಇನ್ನು 15,000 ರೂಪಾಯಿ ಮೇಲ್ಪಟ್ಟಿದ್ರೆ 200 ರೂಪಾಯಿ ಇರುತ್ತೆ. ಇದೇ ಮ್ಯಾಕ್ಸಿಮಮ್ ಸ್ಲ್ಯಾಬ್ ಸ್ನೇಹಿತರೆ. ಅದನ್ನು ಅವರು ನಿಮ್ಮ ಹತ್ರ ಏನು ಸಂಬಳದ ಆದಾಯದಲ್ಲಿ ಮುರಿದುಕೊಂಡು ಅವರು ಸರ್ಕಾರಕ್ಕೆ ಕೊಡಬೇಕಾಗುತ್ತೆ. ಒಬ್ಬ ಮಾಲೀಕನಾಗಿ ಇದು ಕರ್ತವ್ಯ ಇರುತ್ತೆ. ಒಂದು ಅವರ ಸಂಸ್ಥೆಯ ತೆರಿಗೆ ಕಟ್ಟೋದು, ಇನ್ನೊಂದು ಅವರ ಬಳಿ ಇರುವ ಎಂಪ್ಲಾಯೀಸ್ ಅವ್ರಿಗೆ ಯಾರಿಗಾದ್ರೂ 10,000 ರೂಪಾಯಿ ಮೇಲ್ಪಟ್ಟು ಆದಾಯ ಇದ್ದಾಗ ಆ ಒಂದು ಸಂಬಳದಲ್ಲಿ ವೃತ್ತಿ ತೆರಿಗೆಯನ್ನು ಕಡಿತಗೊಳಿಸ್ಬಿಟ್ಟು ಅದನ್ನು ಸರ್ಕಾರಕ್ಕೆ ಪಾವತಿ ಮಾಡೋದು. ಸ್ನೇಹಿತರೆ, ನಾನು ಹೇಳಿದಾಗೆ ಪ್ಯಾನ್ ನಂಬರ್ 1 ಟೈಮ್ ತೆಗೆದುಕೊಳ್ಳೋದು, ವ್ಯಾಟು ಕೂಡ ಒಂದ್ಸಲಿ ತೆಗೆದುಕೊಳ್ಳೋದು. ಅದೇ ರೀತಿ ಮತ್ತೆ ನೀವು ಈ ವೃತ್ತಿ ತೆರಿಗೆನಲ್ಲಿ ಎಂಪ್ಲಾಯೀಸ್ ಡಿಡಕ್ಷನ್ ಬೇಕು ಅಂತಂದರೆ ಅದನ್ನು ಕೂಡ ತೆಗೆದುಕೊಳ್ಬೇಕಾಗುತ್ತೆ. ಈ ವೃತ್ತಿ ತೆರಿಗೆ ಬಗ್ಗೆ ಇನ್ನಷ್ಟು ವಿಚಾರಗಳಿದೆ, ಅದನ್ನು ತೆಗೆದುಕೊಂಡು ಪುನಃ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ. ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮನಿ ಪ್ಲ್ಯಾಂಟ್. ನಾನು ರವೀಂದ್ರ ಜೋಶಿ. ದುಡ್ಡನ್ನು ಮಾಡೋದು ಹೇಗೆ ನಿತ್ಯ ಹೇಳ್ತಾನೆ ಇದ್ದೀವಿ. ಒಂದಲ್ಲ ಸಾವಿರಾರು ಸೂತ್ರಗಳನ್ನು ಇಲ್ಲಿವರೆಗೆ ಹೇಳ್ತಾ ಬಂದಿದ್ದೇವೆ. ಭಾಳ ಮುಖ್ಯವಾದ ಇನ್ನೊಂದು ಸೂತ್ರವನ್ನು ಇವತ್ತು ನಿಮಗೆ ಹೇಳ್ತೇನೆ. ದುಡ್ಡನ್ನು ಮಾಡಬೇಕು ಅಂದರೆ ದುಡ್ಡಿನ ಚಲನವನ್ನು ನಾವು ಗಮನಿಸಬೇಕು. ಏನೀಗಂದರೆ ನಮ್ಮ ಅಪ್ಪ ಒಂದು ಮಾತು ಹೇಳ್ತಿದ್ದ, ಎಲ್ಲಿ ಲೆಕ್ಕ ಇಲ್ಲ ಅಲ್ಲಿ ರೊಕ್ಕ ಇಲ್ಲ ಅಂತೇಳಿ. ನೀವು ಲೆಕ್ಕ ಹಿಡದೆ ಹೋದರೆ ರೊಕ್ಕ ನಿಮ್ಮ ಹತ್ರ ಇರಲ್ಲ. ಇನ್ನೊಬ್ಬ ನನ್ನ ಸ್ನೇಹಿತ ಹೇಳಿದ್ದ, ನೀನು ದುಡ್ಡನ್ನು ಸಮುದ್ರಕ್ಕೆ ಚೆಲ್ಲೋದಾದರೂ ದುಡ್ಡನ್ನು ಎಣಿಸಿ ಚೆಲ್ಲು ಅಂತ ಹೇಳೋನು. ಅಂದರೆ ದುಡ್ಡಿನ ವಹಿವಾಟನ್ನು ಗಮನಿಸುವ ಮೂಲಕ ನಾವು ದುಡ್ಡನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಾವು ಮನಗಾಣಬೇಕು. ಏನಾಗಂದರೆ ಒಂದು ಶಾಪಿಂಗ್ ಮಾಲಿಗೆ ಬರ್ತೀವಿ. ಶಾಪಿಂಗ್ ಮಾಡಿ ಬಂದ ತಕ್ಷಣ ನಮ್ಗೆ ಎದುರುಗಡೆ ಫಸ್ಟಿಗೆ ಪರ್ಫ್ಯೂಮ್ದು ಕೌಂಟ್ರ್ ಕಾಣುತ್ತೆ. ಒಬ್ಬ ಸುಂದರವಾದ ಹುಡುಗಿ ನಮ್ಮ ಬಳಿ ಬರ್ತಾಳೆ. ಅದ್ಭುತವಾದ ಪರಿಮಳ ನಮ್ಮ ಮೂಗಿಗೆ ಸೋಕತ್ತೆ. ಅವಳು ಹೇಳ್ತಾಳೆ, ನೀವು ಪರ್ಫ್ಯೂಮ್ ಖರೀದಿ ಮಾಡಬೇಡಿ, ಇಲ್ಲಿರುವಂಥ ಟೆಸ್ಟರನ್ನು ಯೂಸ್ ಮಾಡಿ ಅದರ ಸ್ಮೆಲ್ಲನ್ನು ಗಮನಿಸಿ, ಅದರ ಪರಿಮಳವನ್ನು ಅಗ್ರಹಣಿಸಿ ಅಂತ ಹೇಳ್ತಾರೆ. ಒಂದು ಟಿಶ್ಯೂ ಶೀಟ್ ಮೇಲೆ ಸ್ಪ್ರೇ ಮಾಡ್ತಾಳೆ, ನಿಮ್ಮ ಕೈ ಕೊಡ್ತಾಳೆ, ಅದ್ಭುತವಾದ ಪರಿಮಳ. ಸಂತೋಷ ಆಗಿಬಿಡುತ್ತೆ, ಮನಸ್ಸು ಆಹ್ಲಾದಗೊಳ್ಳುತ್ತೆ. ನೀವು ನಿಜವಾಗಲೂ ಪರ್ಫ್ಯೂಮನ್ನು ಕೊಂಡ್ಕೊಳ್ಳಿಕ್ಕೆ ಆ ಅಂಗಡಿಗೆ ಹೋಗಿಲ್ಲ ನೀವು. ಬಟ್ ನಿಮಗೆ ಆ ಪರ್ಫ್ಯೂಮು ನಿಮ್ಮನ್ನು ಸಂಮೋಹನಗೊಳಿಸುತ್ತೆ. ತಕ್ಷಣ ನೀವೇನು ಮಾಡ್ತೀರಿ, ಇದ್ರ ಬೆಲೆ ಎಷ್ಟು ಅಂತ ಕೇಳ್ತೀರಿ. ಯಾವ ಪರ್ಫ್ಯೂಮನ್ನು ನೀವು ಖರೀದಿ ಮಾಡಬಾರ್ದು ಅಂದ್ಕೊಂಡಿದ್ರೋ ಅದನ್ನು ಕೊಂಡುಕೊಳ್ಳುವುದಕ್ಕೋಸ್ಕರ ನೀವು ಅದರ ದರವನ್ನು ಕೇಳ್ತೀರಿ. ಅವಳು ಹೇಳ್ತಾಳೆ 1200 ರೂಪಾಯಿ ಅಂತಾಳೆ. ನಿಮ್ಮ ಮುಖ ಸ್ವಲ್ಪ ವಿಚಲಿತಗೊಳ್ಳುತ್ತೆ. ಅವಳು ಗೊತ್ತಾಗ್ಬಿಡತ್ತೆ ನೀವು ಇದನ್ನು ಕೊಂಡ್ಕೊಳ್ಳಲ್ಲ ಅಂತೇಳಿ. ಸರ್ 600 ರೂಪಾಯಿದು ಇದೆ ಅಂತ ಇನ್ನೊಂದು ಟಿಶ್ಯೂನ ಸ್ಪ್ರೇ ಮಾಡಿ ನಿಮ್ಮ ಕೈ ಕೊಡ್ತಾಳೆ. ಆಗ ನಿಮ್ಗೆ ಅನ್ಸುತ್ತೆ, ಪರವಾಗಿಲ್ಲ ಅಲ್ವಾ, 600 ರೂಪಾಯಿ ಆದರೂ ಕೊಂಡ್ಕೋಬೋದು ಅಂತ. ಆ ಪರಿಮಳ ಇನ್ನೂ ಭಿನ್ನವಾಗಿರೋದ್ರಿಂದ ನಿಮ್ಮನ್ನು ಬೇಗ ಅದು ಆಕರ್ಷಿಸುತ್ತೆ. ಪರ್ಫ್ಯೂಮ್ ಬಾಟ್ಲನ್ನು ಕೊಂಡ್ಕೊತೀರಿ. ಹೀಗೆ ನೀವು ನಿರಂತರವಾಗಿ ಕೊಂಡ್ಕೊಳೋದು 10,000 ರೂಪಾಯಿ ಶಾಪಿಂಗ್ ಮಾಡ್ತೀರಿ. ನೀವು ಅಂಗಡಿ ಒಳಗಡೆ ಹೋಗಿದ್ದು ಹೆಂಡತಿ ಹೇಳಿದೆ 2 kg ಸಕ್ಕರೆಯನ್ನು ಕೊಂಡ್ಕೊಳ್ಳಿಕ್ಕೆ ಹೋದವರು ಹೊರಗೆ ಬರುವಾಗ 10,000 ರೂಪಾಯಿ ಶಾಪಿಂಗ್ ಮಾಡ್ತೀರಿ. ನಾನು ಹೇಳ್ತಾ ಇರೋದು, ಈ ಒಟ್ಟು ವ್ಯವಹಾರವೇನಿದೆ ಈ ವ್ಯವಹಾರದ ಮೇಲೆ ನಿಮ್ಮ ಗಮನ ಇದ್ದರೆ ನೀವು ಇದು ಯಾವುದನ್ನೂ ಕೊಂಡ್ಕೊಳ್ಳೋದಿಲ್ಲ.
ಅಂದರೆ ನಾನು ಪರ್ಫ್ಯೂಮ್ ಕೊಂಡ್ಕೊಳ್ಳೋದ್ರಿಂದ ದುಡ್ಡು ಹೋಗುತ್ತೆ, ಪರ್ಫ್ಯೂಮ್ನ ಪರಿಮಳ ಎಷ್ಟೇ ಚೆನ್ನಾಗಿದ್ರೂ ನನಗೆ ಇದರ ಅಗತ್ಯ ಇಲ್ಲ ಅನ್ನುವಂಥದ್ದು ಮನಗಂಡಾಗ ನೀವು ದುಡ್ಡನ್ನು ಖರ್ಚು ಮಾಡೋದಿಲ್ಲ. ಆದ್ದರಿಂದ ನಿಮ್ಮ ದುಡ್ಡಿನ ವಹಿವಾಟನ್ನು ಗಮನಿಸಿ, ದುಡ್ಡು ಹರಿದು ಹೋಗ್ತಾ ಇರೋವಂಥ ದಿಕ್ಕನ್ನು ಗಮನಿಸಿ. ನನ್ನ ದುಡ್ಡು ಇವತ್ತು ಪರ್ಫ್ಯೂಮ್ ಕಡೆ ಹೋಗ್ತಾ ಇದೆ, ನನ್ನ ದುಡ್ಡು ಇವತ್ತು 15 ಕಿಲೋಮೀಟರ್ ಕಾಫಿ ಕುಡ್ಲಿಕ್ಕೆ ಹೋಗೋದ್ರಿಂದ 60 ರೂಪಾಯಿ ಪೆಟ್ರೋಲ್ ಕಡೆ ಹೋಗ್ತಾ ಇದೆ, ನನ್ನ ದುಡ್ಡು ಇವತ್ತು ಬಟ್ಟೆ ಕೊಂಡ್ಕೊಳ್ಳೋದ ಕಡೆ ಹೋಗ್ತಾ ಇದೆ. ನಿಮ್ಮ ದುಡ್ಡಿನ ಚಲನವನ್ನು ನಿಮ್ಮ ಗಮನಕ್ಕೆ ಬಂದುಬಿಟ್ರೆ ದುಡ್ಡು ಖರ್ಚಾಗೋದಿಲ್ಲ. ಶ್ರೀಮಂತರು ಮಾಡೋ ಮೊಟ್ಟ ಮೊದಲೇ ಕೆಲಸ ಅದು, ದೇ ಫೋಕಸ್ ಆನ್ ಮನಿ, ದೇ ಫಾಲೋ ದೇರ್ ಮನಿ. ಹದ್ದಿನ ಕಣ್ಣಿನ ಹಾಗೆ ದುಡ್ಡನ್ನು ಫಾಲೋ ಮಾಡ್ತಾರೆ, ಆದ್ದರಿಂದ ದುಡ್ಡು ಉಳಿಯುತ್ತೆ. ಈ ಸೂತ್ರವನ್ನು ಜೀವನದಲ್ಲಿ ಮನಗಂಡು ಜೀವನ ನಡೆಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ನಾಳೆ ಹೊಸ ವಿಚಾರದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ. ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಟಿಫನ್ ಬಾಕ್ಸ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ನಿಮಗೆ ವಿಶೇಷವಾಗಿ ಇವತ್ತು ಪನ್ನೀರ್ ವಿತ್ ಬೇಬಿಕಾರ್ನ್ ರೈಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೆಲ್ಲ ಬೇಕು ಅಂತ ಸಾಮಗ್ರಿಗಳು ನೋಡೋಣ. ರೈಸ್, ಬಟಾಣಿ, ಕ್ಯಾರೆಟ್, ಅಜಿನಮೋಟೊ, ಬೀನ್ಸ್, ಬೇಬಿಕಾರ್ನ್, ಪನ್ನೀರ್, ಗರಂ ಮಸಾಲ ಪೌಡರ್, ಪೆಪ್ಪರ್ ಪೌಡರ್, ಹಸಿಮೆಣಸಿನಕಾಯಿ ಪೇಸ್ಟ್, ಕೊತ್ತಂಬರಿ, ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಉಪ್ಪು. ಸೊ ಬನ್ನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಎಣ್ಣೆ 3 ಸ್ಪೂನು. ಎಣ್ಣೆ ಕಾದ ನಂತರ ಮೊದಲಿಗೆ ಈರುಳ್ಳಿ ಹಾಫ್ ಬೌಲ್ ತೊಗೊಂಡಿದ್ದೀನಿ. ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಬೇಕು. ನಂತರ ಇದಕ್ಕೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಸ್ವಲ್ಪ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಫ್ ಸ್ಪೂನ್ ಸಾಕು. ಇದಕ್ಕೆ ನೆಕ್ಸ್ಟು ಕ್ಯಾರೆಟ್ ಹಾಫ್ ಕಪ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬೀನ್ಸ್, ನಾನು ಹಸಿ ಬಟಾಣಿನ ಸ್ವಲ್ಪ ಬೇಯಿಸಿದ್ದೀನಿ, ಇದು ಹೆಲ್ತ್ಗೆ ಒಳ್ಳೆಯದು. ಇದು ಹಾಫ್ ಬೌಲ್. ಇದಾದಮೇಲೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಆದಂತಹ ಬೇಬಿಕಾರ್ನ್ ಎಲ್ಲ ಕಡೆ ಸಿಗುತ್ತೆ. ಸೊ ಅದು ತುಂಬ ಒಳ್ಳೆಯದು, ಡಯಟ್ ಕಾನ್ಷಿಯಸ್ ಇರೋರಿಗೆ ತುಂಬಾ ಒಳ್ಳೆಯದು. ಇದು ಚೆನ್ನಾಗಿ ಆಗಿದೆ. ಇದಕ್ಕಿವಾಗ ಸಾಲ್ಟ್, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ನ ಯೂಸ್ ಮಾಡಿ ನೀವು. ಸ್ವಲ್ಪ ಪೆಪ್ಪರ್ ಪೌಡರ್, ಧನಿಯಾ ಪುಡಿ, ಸ್ವಲ್ಪ ಅಜಿನಮೋಟೊ ಚಿಟಿಗೆ ಹಾಕಿದ್ರೆ ಸಾಕು. ಇದು ತುಂಬ ಟೇಸ್ಟ್ ಕೊಡುತ್ತೆ ನಿಮ್ಮ ಫುಡ್ಗೆ. ತುಂಬ ಬೇಯಬೇಕು, ಯಾಕಂದರೆ ಬೇಬಿಕಾರ್ನ್ ಅದು ದಂಟು ಸಮೇತ ನಾವು ಹಾಕಿರೋದ್ರಿಂದ ಸ್ವಲ್ಪ ರೋಸ್ಟ್ ಆಗಬೇಕಷ್ಟೇ ಇದು. ಹಾಗೆ ಬಾಯಿ ಕ್ರಿಸ್ಪಿಯಾಗಿ ಸಿಗುತ್ತೆ. ಕೊನೆಯದಾಗಿ ಪನ್ನೀರ್, ಇಲ್ಲಿ 1 ಬೌಲ್ ಪನ್ನೀರ್ ತೊಗೊಂಡಿದ್ದೀನಿ ನಾನು. ಇದು ರೋಸ್ಟ್ ಆಗಿದೆ. ಈಗ ರೈಸ್ ಹಾಕೋಣ. ರೈಸ್ ಕಲಿಸುವಾಗಲೇ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸೊ ವೀಕ್ಷಕರೇ, ಬೇಬಿಕಾರ್ನ್ ವಿತ್ ಪನ್ನೀರ್ ರೈಸ್ ರೆಡಿ ಆಗಿದೆ. ಇದನ್ನ ಈಗ ಒಂದು ಸರ್ವಿಂಗ್ ಬೌಲ್ಗೆ ಹಾಕೋಣ. ನೋಡಿದ್ರಲ್ಲ ವೀಕ್ಷಕರೇ, ಪನ್ನೀರ್ ವಿತ್ ಬೇಬಿಕಾರ್ನ್ ರೈಸ್ ಮಾಡೋದು ಹೇಗೆ ಅಂತ. ತುಂಬ ಸುಲಭ, ನೀವು ನಿಮ್ಮ ಮನೇಲಿ ಪ್ರಯತ್ನ ಮಾಡ್ತೀರಾ ಅಂತ ತಿಳ್ಕೊಂತ ನಾಳೆ ಇನ್ನೊಂದು ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ತಂಬನ ಹೀಗೆ ಪ್ರೆಸ್ ಮಾಡಿ ಒಂದೊಂದೇ ಕೈ ಹೀಗೆ ಬ್ಯಾಕ್ ತೊಗೊಂಡು ಹೋಗಿ. ಆ ಶೋಲ್ಡರ್ ಮಸಲ್ ಚೆನ್ನಾಗಿ ಪುಲ್ ಆಗುತ್ತೆ.